ಡಿಸ್ಟ್ರಾಕ್ಷನ್ಸ್, ಮೊಬೈಲ್ ಫೋನ್ ಇರ್ಬೋದು, ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಇರ್ಬೋದು, ಮೊಬೈಲ್ ಗೇಮಿಂಗ್ ಇರ್ಬೋದು, ರಿಯಾಲಿಟಿ ಶೋಸ್ ಇರ್ಬೋದು, ವಾಟ್ ಎವರ್ ಇಸ್ ಟೇಕಿಂಗ್ ಯು ಅವೇ ಫ್ರಮ್ ಯೋರ್ ಡ್ರೀಮ್ ಅಲ್ವಾ. ಪ್ರತಿದಿನ 7ರಿಂದ 8 ಗಂಟೆ ಹೊತ್ತು ನೀವು ಮಲ್ಕೊಂಡೆ, ಯು ಮಸ್ಟ್ ಹ್ಯಾವ್ ಅ ಗುಡ್ ಕ್ವಾಲಿಟಿ ಸ್ಲೀಪ್. ಸೊ ಈ ಟ್ರ್ಯಾಕರ್ನಲ್ಲಿ January 1, 2, 3, 4 ಆಬ್ವಿಯಸ್ಲಿ ಈ ಡೇಟ್ಸ್ ಎಲ್ಲ ಆಗೋಗ್ಬಿಟ್ಟಿದೆ. ಸೊ ಯಾವ ಡೇಟಿಂದ ನೀವು ಶುರು ಮಾಡ್ತೀರಾ ಆ ಡೇಟ್ಸ್ನ ಹಾಕ್ಕೊಳ್ಳಿ. ಎಷ್ಟು ಗಂಟೆ ಹೊತ್ತು ಸ್ಟಡಿ ಮಾಡಿದ್ದೀರಾ, ಎಷ್ಟು ಗಂಟೆ ಹೊತ್ತು ನಿದ್ದೆ ಮಾಡಿದ್ದೀರಾ, ಆಮೇಲೆ ಸ್ಕ್ರೀನ್ ಟೈಮ್. ನಮಸ್ಕಾರ ಎಲ್ಲರಿಗೂ. ಯಾರೆಲ್ಲ 2026ನಲ್ಲಿ ನೀಟ್ ಎಕ್ಸಾಮ್ನ ಅಟೆಂಪ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಈ ವಿಡಿಯೋನ ಕೊನೆ ತನಕ ತಪ್ಪದೆ ನೋಡಿ. ಇವತ್ತಿಂದ ಲೆಕ್ಕ ಮಾಡಿದ್ರೆ ನೀಟ್ ಎಕ್ಸಾಮಿಗೆ ಇನ್ನ ನಮ್ಮ ಹತ್ರ ಸುಮಾರು 3.5 ತಿಂಗಳು ಕೈನಲ್ಲಿದೆ ಅಲ್ವಾ. ಸೊ ನೀಟ್ ಎಕ್ಸಾಮ್ ಇಸ್ ಎಕ್ಸ್ಪೆಕ್ಟೆಡ್ ಟು ಹ್ಯಾಪನ್ ಆನ್ ದ 3rd of May. ಪ್ರತಿ ವರ್ಷ ಕೂಡ ಫಸ್ಟ್ ಸಂಡೇ ಆಫ್ ಮೇನೆ NT ಅವರು ನೀಟ್ ಎಕ್ಸಾಮ್ನ ಕಂಡಕ್ಟ್ ಮಾಡೋದು. ಸೊ ನಮ್ಮ ಹತ್ರ ಇರುವಂತಹ ಈ 3.5 ತಿಂಗಳನ್ನ ನಾವು ಹೇಗೆ ನಮ್ಮ ಬೆಸ್ಟ್ ಎಬಿಲಿಟಿಯಿಂದ ಉಪಯೋಗಿಸ್ಕೊಳ್ಬೋದು, ನಮ್ಮ ಅಕಾಡೆಮಿಕ್ ಪೊಟೆನ್ಷಿಯಲ್ನ ಹೈಯೆಸ್ಟ್ ಪೊಟೆನ್ಷಿಯಲ್ನ ನಾವು ಹೇಗೆ ರೀಚ್ ಮಾಡ್ಬೋದು, ಇದರ ಬಗ್ಗೆ ಕೆಲವು ವಿಚಾರ ನಿಮ್ಮ ಜೊತೆ ಡಿಸ್ಕಸ್ ಮಾಡೋದಕ್ಕೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನೀಟ್ ಆಸ್ಪಿರೆಂಟ್ಸ್ನಲ್ಲಿ 2 ಕ್ಯಾಟಗರಿನ ನಾವು ನೋಡ್ಬೋದು. ಒಂದು ಸ್ಮಾಲ್ ಸಬ್ಸೆಟ್ ಆಫ್ ಸ್ಟೂಡೆಂಟ್ಸ್ಗೆ ಫಸ್ಟ್ ಇಂದಾನೆ ತುಂಬಾ ಕ್ಲಾರಿಟಿ ಇರುತ್ತೆ ಅವರ ಡ್ರೀಮ್ಸ್ ಬಗ್ಗೆ, ಅವರ ಗೋಲ್ಸ್ ಬಗ್ಗೆ, ಶಿಸ್ತಿಂದ ಓದ್ತಾ ಬಂದಿರ್ತಾರೆ. ಅವರಿಗೆ ನನ್ನ ಅಡ್ವೈಸ್ ಸದ್ಯಕ್ಕೆ ಏನು ಬೇಕಾಗಿರೋದಿಲ್ಲ, ಅವ್ರು ಆಲ್ರೆಡಿ ರೈಟ್ ಟ್ರ್ಯಾಕ್ ನಲ್ಲೇ ಇರ್ತಾರೆ, ಬೇಕಾಗಿರೋದೆಲ್ಲ ಸರಿಯಾಗೇ ಮಾಡ್ತಾ ಇರ್ತಾರೆ. ಇನ್ನ ವಾಸ್ಟ್ ಮೆಜಾರಿಟಿ ಆಫ್ ಸ್ಟೂಡೆಂಟ್ಸ್ಗೆ ಆಸೆ ಮಾತ್ರ ಇಷ್ಟು ದೊಡ್ಡದಿರುತ್ತೆ, ಡಾಕ್ಟರ್ ಆಗಬೇಕು, ಏನದು ನೀಟ್ ಎಕ್ಸಾಮ್ನ ಕ್ರ್ಯಾಕ್ ಮಾಡಬೇಕು, ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ನಲ್ಲಿ ಸೀಟ್ ತಗೊಳ್ಬೇಕು ಅಂತ ಎಲ್ಲ. ಬಟ್ ಅವ್ರ ಶ್ರಮ ಮಾತ್ರ ಇಷ್ಟು ಪಡ್ತಾ ಇರ್ತಾರೆ. ಸೊ ಅಂಥವ್ರಿಗೋಸ್ಕರ ಇದು ಒಂದು ವೇಕಪ್ ಕಾಲ್ ಅಂತಾನೆ ಹೇಳ್ಬೋದು. ಸೊ ಇವಾಗ ನಮ್ಮ ಹತ್ರ ಇರೋದು 3.5 ತಿಂಗಳು ಸಮಯ ಅಷ್ಟೇ. ಆದ್ರೆ ಸೀಟ್ಸ್ ಎಷ್ಟಿದೆ, MBBS ಗವರ್ಮೆಂಟ್ ಮೆಡಿಕಲ್ ಕಾಲೇಜಸ್ನಲ್ಲಿ ನಿಮಗೆ ಗವರ್ಮೆಂಟ್ ಸೀಟ್ ಸಿಗಬೇಕು ಅಂತ ಅಂದ್ರೆ ಸುಮಾರು 50,000ಕ್ಕಿಂತ ಒಂಚೂರು ಜಾಸ್ತಿ ಇರ್ಬೋದು. 23-24 ಲಕ್ಷ ಮಕ್ಕಳು ಬರೀತಾರೆ ಈ ಎಕ್ಸಾಮ್ನ. ಸೊ ಕಾಂಪಿಟೇಷನ್ ತುಂಬಾ ಜಾಸ್ತಿ ಇರುತ್ತೆ. ನಾನಿವಾಗ ನಿಮಗೆ ಕೊಡೋ ಟಿಪ್ಸ್ ಇಂದ ನೀವು ಸಡನ್ ಆಗಿ ಆಲ್ ಇಂಡಿಯಾ ರ್ಯಾಂಕ್ 1 ಬರೋ ತರ ನಾನೇನು ಮ್ಯಾಜಿಕ್ ಟ್ರಿಕ್ ಆಮೇಲೆ ಏನದು ಸ್ಟ್ರಾಟಜೀಸ್ ಏನೂ ಕೊಡ್ತಾ ಇಲ್ಲ. ಈ ವಿಡಿಯೋ ಏನಕ್ಕೆ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ನಿಮಗೆ ಗೊತ್ತಿರುತ್ತೆ ನಿಮ್ಮಲ್ಲಿ ಒಂದು ಪೊಟೆನ್ಷಿಯಲ್ ಇರುತ್ತೆ, ಅಕಾಡೆಮಿಕ್ ಪೊಟೆನ್ಷಿಯಲ್ ಇರುತ್ತೆ. ಸೊ ನೀವು ಸ್ಕೂಲಲ್ಲೆಲ್ಲ ಇರುವಾಗ ಹೇಗೆ ಟಾಪರ್ ಆಗಿರ್ತಾ ಇದ್ರಿ, ಹೇಗೆ ನಿಮ್ಗೆ ಕಲಿಯೋ ಅಬಿಲಿಟಿ ಇದೆ, ಒಂದ್ಸತಿ ಕಲ್ತಿದ್ದನ್ನ ನೀವು ಎಷ್ಟು ಚೆನ್ನಾಗಿ ನೆನ್ಪಿಟ್ಕೊಳ್ತಾ ಇದ್ರಿ ಅಂತ ಎಲ್ಲ ನಿಮ್ಗೆ ನೆನಪಿರುತ್ತೆ. ನಿಮ್ಮ ಪೊಟೆನ್ಷಿಯಲ್ ಏನು ಅಂತ ನಿಮ್ಗೆ 100% ಗೊತ್ತಿರುತ್ತೆ. ನಾನು ಈ 3.5 ತಿಂಗಳಲ್ಲಿ ನಿಮ್ಮನ್ನ ಬೇರೆ ಯಾರ ಜೊತೆನೂ ಕಂಪೇರ್ ಮಾಡಿ ಅವರಿಗಿಂತ ಬೆಟರ್ ಆಗಿ ಅಂತ ಹೇಳ್ತಾ ಇಲ್ಲ. ನಿಮಗೆ ಪೊಟೆನ್ಷಿಯಲ್ ಏನಿದೆ, ನೀವೆಲ್ಲಿದ್ದೀರಾ ಅದನ್ನ ಕಂಪೇರ್ ಮಾಡ್ಕೊಂಡು ಇಲ್ಲಿರೋರು ನಿಮ್ಮ ಪೊಟೆನ್ಷಿಯಲ್ ನೀವು ರೀಚ್ ಆಗೋದಕ್ಕೆ, ನಿಮ್ಮ ಬೆಸ್ಟ್ ಎಬಿಲಿಟಿಗೆ ನೀವು ಪರ್ಫಾರ್ಮ್ ಮಾಡೋದಕ್ಕೆ ಏನೆಲ್ಲ ಮಾಡಬೇಕು ಅದನ್ನ ನಾನು ನಿಮ್ಗೆ ಇವಾಗ ತಿಳಿಸ್ಕೊಡ್ತೀನಿ. ಇಲ್ಲಿವರೆಗಂತೂ ಟೈಮ್ ವೇಸ್ಟ್ ಆಗೋಗ್ಬಿಟ್ಟಿರ್ಬೋದು. ಇನ್ ಮುಂದೆ ಅಂತೂ ಉಳ್ಕೊಂಡಿರುವಂತಹ 3.5 ತಿಂಗಳಲ್ಲಿ ಯಾವುದೇ ರೀತಿ ಟೈಮ್ ವೇಸ್ಟ್ ಮಾಡಲ್ಲ ಅಂತ ನೀವು ನನಗೆ ಪ್ರಾಮಿಸ್ ಮಾಡಬೇಕು. ಸೊ ಈ 3.5 ತಿಂಗಳಲ್ಲಿ ಸ್ವಲ್ಪ ನಾನ್ ನೆಗೋಷಿಯಬಲ್ಸ್ ಇದೆ. ಏನದು ನೋಡೋಣ. ಮೊದಲನೇದಾಗಿ ಎಲ್ಲರನ್ನೂ ಕಾಡುವಂಥದ್ದು ಡಿಸ್ಟ್ರಾಕ್ಷನ್ಸ್. ಮೊಬೈಲ್ ಫೋನ್ ಇರ್ಬೋದು, ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಇರ್ಬೋದು, ಮೊಬೈಲ್ ಗೇಮಿಂಗ್ ಇರ್ಬೋದು, ರಿಯಾಲಿಟಿ ಶೋಸ್ ಇರ್ಬೋದು, ವಾಟ್ ಎವರ್ ಇಸ್ ಟೇಕಿಂಗ್ ಯು ಅವೇ ಫ್ರಮ್ ಯೋರ್ ಡ್ರೀಮ್ ಅಲ್ವಾ. ಸೊ ಯಾವುದೇ ಒಂದು ಆಕ್ಟಿವಿಟಿ ನಿಮ್ಗೆ ಓದೋದಕ್ಕೆ ಫೋಕಸ್ ಮಾಡೋದಕ್ಕೆ ಅಲೌ ಮಾಡ್ತಾ ಇಲ್ಲ ಅಂತ ಅಂದ್ರೆ ಅಂತಹ ಡಿಸ್ಟ್ರಾಕ್ಷನ್ಸ್ ನ ನಿಮ್ಮ ಲೈಫ್ ಇಂದ ನೀವು ಐಡೆಂಟಿಫೈ ಮಾಡಿ ಅದನ್ನ ಆದಷ್ಟು ಮಿನಿಮೈಸ್ ಮಾಡಬೇಕಾಗಿರೋದು ನಿಮ್ಮ ಮೊದಲನೇ ಮೋಸ್ಟ್ ಇಂಪಾರ್ಟೆಂಟ್ ಟಾಸ್ಕ್. ಒನ್ಸ್ ಯು ಮಿನಿಮೈಸ್ ಯೋರ್ ಡಿಸ್ಟ್ರಾಕ್ಷನ್ಸ್, ನಿಮ್ ಕೈಯಲ್ಲಿ ಎಷ್ಟೊಂದು ಎಕ್ಸ್ಟ್ರಾ ಟೈಮ್ ಇದೆ ಅಂತ ನಿಮ್ಗೆ ಅನ್ಸಕ್ ಶುರು ಆಗುತ್ತೆ. ಆ ಟೈಮ್ ನ ನೀವು ಓದೋದಕ್ಕೆ ಉಪಯೋಗಿಸ್ಕೊಳ್ಬಹುದು. ಎರಡನೇದೇನು ಅಂತ ಅಂದ್ರೆ ಕ್ವಾಂಟಿಫೈಯಿಂಗ್ ಸ್ಟಡೀಸ್. ಕ್ವಾಂಟಿಫೈಯಿಂಗ್ ಸ್ಟಡೀಸ್ ಅಂದ್ರೆ ಏನು? ಈಗ ನಾವು ಪ್ರತಿದಿನ ಓದ್ತೀವಿ ಅಂತ ನಮ್ಗೆ ಅನ್ಸುತ್ತೆ, ನಾವು 5 ನಿಮಿಷ ಓದಿದ್ರು ನಮ್ಗೆ ಓದಿದೀನಿ ಅಂತ ಅನ್ಸುತ್ತೆ, ಅಥವಾ ಒಂದ್ 4 ಕ್ವೆಶ್ಚನ್ ಸಾಲ್ವ್ ಮಾಡಿದ್ರು ನನ್ಗೆ ಓದಿದೀನಿ ಅಂತಾನೆ ಅನ್ಸುತ್ತೆ, ಅಥವಾ 3 ಗಂಟೆ ಹೊತ್ತು ಕೂತ್ಕೊಂಡು ಓದಿದ್ರು ಕೂಡ ನನ್ಗೆ ಓದಿದೀನಿ ಅಂತಾನೆ ಅನ್ಸುತ್ತೆ. ಸೊ ನಾವು ಇಷ್ಟೇ ಓದಿದ್ರು ನಮ್ ಬ್ರೈನ್ ಅಲ್ಲಿ ಅದು ಹೆಂಗ್ ರಿಜಿಸ್ಟರ್ ಆಗುತ್ತೆ ಅಂತ ಅಂದ್ರೆ ಓಕೆ ಇವತ್ತು ಓದಿದೀನಿ ಪರವಾಗಿಲ್ಲ, ಮೋಸ ಇಲ್ಲ ಅಂತ ಅನ್ಸುತ್ತೆ. ಬಟ್ ನಾವ್ ಎಷ್ಟು ಓದಿದೀವಿ ಅನ್ನೋದನ್ನ ನಾವು ಮೆಜರ್ ಮಾಡೋ ತನಕ ನಮ್ಗೆ ಓದಿದೀವಾ ಸರಿಯಾಗಿ, ಸಾಕಷ್ಟು ಓದಿದೇವಾ ಇಲ್ವಾ ಅದ್ರ ಬಗ್ಗೆ ಐಡಿಯಾ ಸಿಗೋದಿಲ್ಲ. ಸೊ ಎಷ್ಟು ಟೈಮ್ ನೀವು ಓದ್ತೀರಾ, ಎಷ್ಟು ಡ್ಯೂರೇಷನ್, ಎಷ್ಟು ಗಂಟೆ, ಒಂದು ದಿನದಲ್ಲಿ ಎಷ್ಟು ಗಂಟೆ ಓದ್ತೀರಾ ಅದನ್ನ ನೀವು ಲೆಕ್ಕ ಮಾಡ್ತಾ ಬರ್ಬೇಕು. ಅದನ್ನ ಒಂದು ಟ್ರ್ಯಾಕ್ ರೆಕಾರ್ಡ್ ನ ಮೇಂಟೈನ್ ಮಾಡ್ತಾ ಬರ್ಬೇಕು. ಅವಾಗ 3 ದಿನ ಕಂಟಿನ್ಯೂಸ್ ಆಗಿ ನೀವೇನಾದ್ರೂ ಅರ್ಧ ಗಂಟೆನೇ ಓದಕ್ ಸಾಧ್ಯ ಆಗಿದ್ರೆ ಅವಾಗ ನಿಮ್ ಬ್ರೈನ್ ಅಲ್ಲಿ ಒಂದು ರಿಮೈಂಡರ್ ಬರುತ್ತೆ, ಮಗ ನೀನು ಜಾಸ್ತಿ ಓದ್ತಾ ಇಲ್ಲ, ಬೇಕಾಗಿರೋಷ್ಟು ಓದ್ತಾ ಇಲ್ಲ, ಈ ತರ ಆದ್ರೆ ಕಷ್ಟ ಆಗುತ್ತೆ ಮುಂದೆ ಅಂತ ನಮ್ಮ ಮೈಂಡೇ ನಮಗೆ ರಿಮೈಂಡ್ ಮಾಡೋದಕ್ಕೆ ಶುರು ಮಾಡುತ್ತೆ. ಸೊ ವಿಜುವಲ್ ರಿಮೈಂಡರ್ ನಮಗೆ ಸಿಗ್ಲಿ ಅಂತ ನಾವೊಂದು ಟ್ರ್ಯಾಕ್ ರೆಕಾರ್ಡ್ ನ ಮೇಂಟೈನ್ ಮಾಡ್ಬೇಕು. ಅಂದ್ರೆ ಒಂದು ಟ್ರ್ಯಾಕರ್ ನ ಮೇಂಟೈನ್ ಮಾಡ್ಬೇಕು, ವೇರ್ ಯು ಆರ್ ರೈಟಿಂಗ್ ಡೌನ್ ಪ್ರತಿದಿನ ಎಷ್ಟು ಸಮಯ ಓದ್ತಾ ಇದ್ದೀರಾ ಅಂತ. ಆಯ್ತಾ? ಮೂರನೇದು ಏನು ಅಂತ ಅಂದ್ರೆ ನಿದ್ದೆ. ಒಳ್ಳೆ ನಿದ್ದೆ ಮಾಡ್ಬೇಕು. ಕಡಿಮೆ ನಿದ್ದೆ ಅಂದ್ರೆ ಓದ್ಬೇಕು ಅಂತ ಅನ್ಕೊಂಡು ರಾತ್ರಿ ಪೂರ್ತಿ ಓದೋದು, ಬೆಳಗ್ಗೆ 3 ಗಂಟೆಗೆ ಮಲ್ಕೊಳ್ಳೋದು ಹಾಗೆಲ್ಲ ಮಾಡಬಾರ್ದು. ಓದಿರೋದ್ ಏನೂ ನೆನ್ಪುಳಿಯೋದಿಲ್ಲ. ಓದಿರೋದ್ ನೆನ್ಪುಳಿಬೇಕು ಅಂತ ಅಂದ್ರೆ ನಿದ್ದೆ ಮಾಡಿದ್ರೇನೆ ಆ ಮೆಮರಿ ಕನೆಕ್ಷನ್ಸ್ ಎಲ್ಲ ಫಾರ್ಮ್ ಆಗೋದು ಬ್ರೈನ್ ನಲ್ಲಿ. ಹಾಗೇನೆ ನೀವು ರಾತ್ರಿ ಸರಿಯಾಗಿ ನಿದ್ದೆ ಮಾಡದೆ ಒಂದಿನ 10 ಗಂಟೆ ಅಂದ್ರೆ 10 ಅವರ್ಸ್ ಸ್ಟ್ರೇಟ್ ಕೂತ್ಕೊಂಡು ಓದ್ಬಿಟ್ಟಿದೀರಾ ಅಂತ ಅಂದ್ರೆ
ಅವತ್ತು ನಿಮ್ಗೆ ತುಂಬಾ ಅಕಂಪ್ಲಿಷ್ಡ್ ಅಂತ ಅನ್ಸ್ಬೋದು, ಬಟ್ ಮಾರನೇ ದಿನ ನಿಮ್ಗೆ ಫೋಕಸ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಸೊ ಆ ಕಾರಣಕ್ಕೆ ಗುಡ್ ಕ್ವಾಲಿಟಿ ಸ್ಲೀಪ್ ಇಸ್ ಎಸೆನ್ಷಿಯಲ್. ಪ್ರತಿದಿನ 7ರಿಂದ 8 ಗಂಟೆ ಹೊತ್ತು ನೀವು ಮಲ್ಕೊಂಡೆ, ಐ ಮೀನ್ ಯು ಮಸ್ಟ್ ಹ್ಯಾವ್ ಅ ಗುಡ್ ಕ್ವಾಲಿಟಿ ಸ್ಲೀಪ್. ನೆಕ್ಸ್ಟ್, ಈ 3.5 ತಿಂಗಳಲ್ಲಿ ಸುಮಾರು ಯು ಹ್ಯಾವ್ 107 to 108 ಡೇಸ್ ಲೆಫ್ಟ್. ಅಷ್ಟು ದಿನಗಳಲ್ಲಿ ಪ್ರತಿದಿನಾನು ನಮ್ಗೆ ಓದೋಣ ಅಂತ ಮೋಟಿವೇಶನ್ ಅಂತೂ ಇರೋದಿಲ್ಲ. ಕೆಲವೊಮ್ಮೆ ಮೋಟಿವೇಶನ್ ಚೂರು ಕೂಡ ಇರೋದಿಲ್ಲ. ಒಂದೊಂದ್ ದಿನ ಫುಲ್ ಮೋಟಿವೇಟೆಡ್ ಫೀಲ್ ಮಾಡ್ಬೋದು, ಒಂದೊಂದ್ ದಿನ ತುಂಬಾ ಲೋ ಮೋಟಿವೇಶನ್ ಡೇ ಇರ್ಬೋದು. ನಾವು ಮೈಂಡ್ ಸೆಟ್ ಹೆಂಗ್ ಇಟ್ಕೊಳ್ಬೇಕು ಅಂತ ಅಂದ್ರೆ, ಮೋಟಿವೇಶನ್ ಇರುತ್ತೋ ಇರಲ್ವೋ, ಓದಿದ್ರೇನೆ ಮುಂದೆ ನನ್ನ ಫ್ಯೂಚರ್ ಚೆನ್ನಾಗಿರೋದು ಅನ್ನೋದನ್ನ ಮೈಂಡ್ ಸೆಟ್ ಮಾಡ್ಕೊಂಡ್ಬಿಟ್ಟು, ರಿಗಾರ್ಡ್ಲೆಸ್ ಆಫ್ ಹೌ ಐ ಆಮ್ ಫೀಲಿಂಗ್, ನನ್ನ ಮೂಡ್ ಯಾವ ತರ ಇದೆ, ಓದೋ ಮೂಡ್ ಇದೆಯಾ ಇಲ್ವಾ, ಮಲ್ಕೊಳ್ಬೇಕು ಅನ್ಸುತ್ತಾ, ಟಿವಿ ನೋಡ್ಬೇಕು ಅನ್ಸುತ್ತಾ, ಫ್ರೆಂಡ್ಸ್ ಜೊತೆ ಸುತ್ತಬೇಕು ಅನ್ಸುತ್ತಾ, ಏನಾದ್ರೂ ಅನ್ನಿಸ್ಲಿ, ಬಟ್ ನಾವು ಮಾಡ್ಬೇಕಾಗಿರೋದು ಏನು, ಓದ್ಬೇಕಾಗಿರೋದು. ಎಲ್ಲರಿಗೂ ಅಷ್ಟೇ, ಟಾಪರ್ಸ್ಗೂ ಅಷ್ಟೇ, ಪ್ರತಿ ದಿನ ಕೂಡ ಓದೋ ಮನ್ಸಿರಲ್ಲ ಆಯ್ತಾ. ಒಂದೊಂದ್ ದಿನ ಡಿಸ್ಟ್ರಾಕ್ಟ್ ಆಗೇ ಆಗ್ತಾರೆ, ಆದ್ರೂ ಅವರು ಆ ಡಿಸ್ಟ್ರಾಕ್ಷನ್ಗೆ ತಲೆ ಕೊಡದೆ ಓದ್ತಾರೆ. ಸೊ ರಿಗಾರ್ಡ್ಲೆಸ್ ಆಫ್ ಹೌ ಯುವರ್ ಫೀಲಿಂಗ್, ವಾಟ್ ಯುವರ್ ಮೂಡ್ ಇಸ್ ಟ್ರೈಂಗ್ ಟು ಟೆಲ್ ಯು, ನೀವು ಪ್ರತಿನಿತ್ಯ ಕೂತ್ಕೊಂಡು ಡೆಸಿಗ್ನೇಟೆಡ್ ಇಷ್ಟು ಅವರ್ ಓದ್ತೀನಿ ಅಂತ ಅನ್ಕೊಂಡ್ರೆ ಅಷ್ಟು ಅವರ್ ಓದ್ಬೇಕು ಆಯ್ತಾ. ಸೊ ದೀಸ್ ಆರ್ ಸಮ್ ಥಿಂಗ್ಸ್ ದಟ್ ಯು ಶುಡ್ ಫಾಲೋ ಇನ್ ಆರ್ಡರ್ ಟು ಅಚೀವ್ ಯೋರ್ ಡ್ರೀಮ್ ಆಫ್ ಪುಟಿಂಗ್ ದಟ್ ಸ್ಟೆಥೋಸ್ಕೋಪ್ ಅರೌಂಡ್ ಯುವರ್ ನೆಕ್. ಈಗ ನಮ್ಮ ಹತ್ರ ಉಳ್ಕೊಂಡಿರೋದು ಕೆಲವೇ ತಿಂಗಳು ಅಂತ ಅವಾಗಿಂದಾನು ಹೇಳ್ತಾ ಇದ್ದೀನಿ. ಏನ್ ಮಾಡ್ಬೇಕು, ಫಸ್ಟ್ ಆಫ್ ಆಲ್ ಈ ಟ್ರ್ಯಾಕರ್ ನ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಒಂದು ಟೆಂಪ್ಲೇಟ್ ತರ ರೆಫರೆನ್ಸ್ ಆಗಿ ಕೊಟ್ಟಿದ್ದೀನಿ. ಸೊ ಈ ಟ್ರ್ಯಾಕರ್ ನಲ್ಲಿ January 1, 2, 3, 4 ಆಬ್ವಿಯಸ್ಲಿ ಈ ಡೇಟ್ಸ್ ಎಲ್ಲ ಆಗೋಗ್ಬಿಟ್ಟಿದೆ. ಸೊ ಯಾವ ಡೇಟ್ ಇಂದ ನೀವು ಶುರು ಮಾಡ್ತೀರಾ ಆ ಡೇಟ್ಸ್ ನ ಹಾಕೊಳ್ಳಿ. ಎಷ್ಟು ಗಂಟೆ ಹೊತ್ತು ಸ್ಟಡಿ ಮಾಡಿದ್ದೀರಾ, ಎಷ್ಟು ಗಂಟೆ ಹೊತ್ತು ನಿದ್ದೆ ಮಾಡಿದ್ದೀರಾ, ಆಮೇಲೆ ಸ್ಕ್ರೀನ್ ಟೈಮ್ ನಾನ್ ಅಕಾಡೆಮಿಕ್ ಬೇರೆ ವಿಷಯಕ್ಕೆ ಸುಮ್ಮನೆ ಯೂಟ್ಯೂಬ್ ಆಮೇಲೆ ಇನ್ಸ್ಟಾಗ್ರಾಮ್ ಎಲ್ಲ ಎಂಟರ್ಟೈನ್ಮೆಂಟ್ಗೋಸ್ಕರ ಎಷ್ಟು ಸಮಯ ಅದಕ್ಕೆ ಅಂತ ಸ್ಪೆಂಡ್ ಮಾಡಿದ್ದೀರಾ ಅದ್ರದ್ದು ಟ್ರ್ಯಾಕ್ ಮೇಂಟೈನ್ ಮಾಡಿ. ಯಾಕೆ ಅಂತ ಅಂದ್ರೆ ನಿಮ್ಗೆ ಅಸಹ್ಯ ಅನ್ಸ್ಬಿಡುತ್ತೆ ಒಂದೊಂದ್ಸಲ 5 ಅವರ್ಸ್ 6 ಅವರ್ಸ್ ಎಲ್ಲ ಸುಮ್ಮನೆ ಇನ್ಸ್ಟಾಗ್ರಾಮು ಯೂಟ್ಯೂಬೇ ನೋಡಿರ್ತಾರೆ ಮಕ್ಕಳು. ಸೊ ಅವಾಗ ನಿಮ್ಗೆ ಒಂದು ರಿಮೈಂಡರ್ ಬರುತ್ತೆ, ನಾನು ಏನ್ ಮಾಡ್ತಾ ಇದ್ದೀನಿ, ನಾನು ವೇಸ್ಟ್ ಮಾಡ್ತಾ ಇದ್ದೀನಿ ಟೈಮ್, ಓದೋ ಕಡೆ ಉಪಯೋಗಿಸ್ಕೊಳ್ಬೇಕು ಅದೇ ಟೈಮ್ನ ಅಂತ ನಿಮ್ಗೆ ರಿಮೈಂಡರ್ ಬರುತ್ತೆ. ಅವಾಗಲೇ ಮೆನ್ಷನ್ ಮಾಡಿಲ್ಲ, ಬಟ್ ಎಕ್ಸಸೈಸ್ ಕೂಡ ತುಂಬಾ ಮುಖ್ಯ. ನಿಮ್ಗೆ ಯಾವ ಫಾರ್ಮ್ ಆಫ್ ಎಕ್ಸಸೈಸ್ ಸಾಧ್ಯ ಆಗುತ್ತೋ ಆ ಎಕ್ಸಸೈಸ್ ನ ಮಾಡಿ. ಮನೆಯಲ್ಲೇ ಸ್ಟ್ರೆಚಿಂಗ, ಯೋಗಾನ, ವಾಕಿಂಗ, ರನ್ನಿಂಗ, ಸ್ಕಿಪ್ಪಿಂಗ್, ಡಾನ್ಸಿಂಗ್ ಏನಾದ್ರೂ ಸ್ವಲ್ಪ ಮೂವ್ಮೆಂಟ್ ಮಾಡಿದ್ರೆ ಬ್ರೈನ್ ಫೋಕಸ್ ಶಾರ್ಪ್ ಆಗುತ್ತೆ ಆಯ್ತಾ. ಸೊ ಏನ್ ಕಲ್ತಿರ್ತೀರಾ ಚೆನ್ನಾಗಿ ಅರ್ಥ ಆಗುತ್ತೆ, ಚೆನ್ನಾಗಿ ನೆನ್ಪುಳಿಯುತ್ತೆ. ಸೊ ಇದೆಲ್ಲ ಕೂಡ ನೀವ್ ಮಾಡ್ಬೇಕಾಗತ್ತೆ. ಈಗ ಜಾನ್ವರಿ ಅರ್ಧ ಮುಗ್ದೇ ಹೋಗಿದೆ. ಇನ್ನು ಉಳ್ಕೊಂಡಿರೋ ಟೈಮಲ್ಲಿ ಜಾನ್ವರಿಯಲ್ಲಿ ನೀವೇನ್ ಮಾಡ್ಬೇಕು, ಮೊದಲನೇದು ನೀವೇನ್ ಮಾಡ್ಬೇಕು ಅಂತ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಪ್ರತಿಯೊಂದು ಸಬ್ಜೆಕ್ಟ್ ನಲ್ಲೂ ನಮ್ಗೆ ಇಷ್ಟ ಆಗೋ ಚಾಪ್ಟರ್ಸ್ ಇರುತ್ತೆ, ಇಷ್ಟ ಇಲ್ದೇ ಇರೋ ಚಾಪ್ಟರ್ಸ್ ಇರುತ್ತೆ. ಯೂಶಲಿ ಇಷ್ಟ ಇಲ್ದೇ ಇರೋ ಚಾಪ್ಟರ್ಸ್ ಯಾಕೆ ಇಷ್ಟ ಇರಲ್ಲ ಅಂತ ಅಂದ್ರೆ ಅದು ನಮ್ಗೆ ಅರ್ಥ ಆಗಿರಲ್ಲ ಸರಿಯಾಗಿ, ಅದು ನಮ್ಗೆ ತುಂಬಾ ಕಷ್ಟ ಅನಿಸ್ತಾ ಇರುತ್ತೆ. ಆ ಕಾರಣಕ್ಕೆ ನಮ್ಗದು ಇಷ್ಟ ಇರಲ್ಲ. ಸೊ ಫಸ್ಟ್ ಏನ್ ಮಾಡ್ತೀವಿ ಅಂತ ಅಂದ್ರೆ ಸಿಲೆಬಸ್ ಪೂರ್ತಿ ತೆಗೆದಿಟ್ಕೊಂಡು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿದು ಯಾವ್ಯಾವ ಚಾಪ್ಟರ್ ನನಗೆ ಕಷ್ಟ, ನನಗೆ ಇಷ್ಟ ಇಲ್ಲ, ನನಗೆ ತುಂಬಾ ತೊಂದರೆ ಕೊಡುತ್ತೆ, ಅದನ್ನ ನೋಡಿದ್ರೆ ನನಗೆ ಇರಿಟೇಷನ್ ಆಗುತ್ತೆ ಅಂತ ಚಾಪ್ಟರ್ಸ್ ನ ಫಸ್ಟ್ ಐಡೆಂಟಿಫೈ ಮಾಡ್ಕೊಂಡು ಅದನ್ನ ಮಾರ್ಕ್ ಮಾಡ್ಕೊಂಡು ಫಸ್ಟ್ ಆ ಚಾಪ್ಟರ್ಸ್ ನ ಮುಗಿಸ್ಬಿಡಿ. ಒನ್ಸ್ ನೀವು ನಿಮ್ಗೆ ಯಾವ್ದು ತುಂಬಾ ಕಷ್ಟ ಇರೋ ಚಾಪ್ಟರ್ಸ್ ನ ಮುಗಿಸಿ ಮಾಸ್ಟರ್ ಮಾಡ್ಬಿಡ್ತೀರಾ, ನಿಮ್ಗೆ ಒಂದು ನೆಕ್ಸ್ಟ್ ಲೆವೆಲ್ ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ ಈ ಎಕ್ಸಾಮ್ ಬಗ್ಗೆ ಆಯ್ತಾ. ಸೊ ಅವಾಗ ರಿಲೇಟಿವ್ಲಿ ಈಸಿಯರ್ ಚಾಪ್ಟರ್ಸ್ ನ ನೀವು ಆಮೇಲೆ ರಿವೈಸ್ ಮಾಡ್ಕೊಳ್ಬಹುದು. ಓಕೆನಾ. ಸೊ ಫಸ್ಟ್ ಥಿಂಗ್ ದಟ್ ಯು ಶುಡ್ ಡೂ ಇಸ್ ಸಿಲೆಬಸ್ ನ ಆಡಿಟ್ ಮಾಡಿ, ಯಾವುದೇ ಟಫೆಸ್ಟ್ ಚಾಪ್ಟರ್ಸ್ ಇದೆ ಪ್ರತಿ ಸಬ್ಜೆಕ್ಟ್ ನಲ್ಲಿ ಅದರಿಂದಾನೇ ನೀವು ಶುರು ಮಾಡಿ ಆಯ್ತಾ. ನೆಕ್ಸ್ಟ್ ಜಾನ್ವರಿಯಲ್ಲಿ ಅದನ್ನ ಮುಗಿಸ್ಕೊಂಡ್ರೆ ನಿಮ್ಗೆ ಫೆಬ್ರವರಿಯಲ್ಲಿ ರಿವಿಷನ್ ಶುರು ಮಾಡ್ಕೊಳ್ಬಹುದು. ರಿವಿಷನ್ ಮಾಡುವಾಗ ಫೆಬ್ರವರಿಯಲ್ಲಿ 50% ನೀವು ರೀಡಿಂಗ್, NCERT ರೀಡಿಂಗ್, ನೋಟ್ಸ್ ರೀಡಿಂಗ್ ಇದನ್ನೆಲ್ಲ ಮಾಡಿ, ಇನ್ನ 50% ರಿವಿಷನ್ ಯು ಹ್ಯಾವ್ ಟು ಡೂ ಥ್ರೂ ಕ್ವೆಶ್ಚನ್ಸ್ ನ ತುಂಬಾ ಸಾಲ್ವ್ ಮಾಡಿ ಪ್ರಾಕ್ಟೀಸ್ ಮಾಡಬೇಕು. ಟೈಮ್ ಕಳೀತಾ ನಿಮ್ಮ ರಿವಿಷನ್ ಹೆಂಗ್ ಚೇಂಜ್ ಆಗ್ಬೇಕು ಅಂತ ಅಂದ್ರೆ ಜಾಸ್ತಿ ಕ್ವೆಶ್ಚನ್ಸ್, ಕಡಿಮೆ ರೀಡಿಂಗ್ ಆಯ್ತಾ. ಸೊ ಥ್ರೂ ಕ್ವೆಶ್ಚನ್ಸ್ ಓನ್ಲಿ ಯು ಶುಡ್ ಕಂಟಿನ್ಯೂ ಟು ಪ್ರಾಕ್ಟಿಸ್ ಅಂಡ್ ರಿವೈಸ್. ಸೊ ಮಾರ್ಚ್ ಬರ್ತಾ ನಿಮ್ಮ ರಿವಿಷನ್ ಹೇಗಾಗ್ಬೇಕು ಅಂತ ಅಂದ್ರೆ 80% ಕ್ವೆಶ್ಚನ್ ಸಾಲ್ವ್ ಮಾಡೋದ್ರಲ್ಲೇ ಟೈಮ್ ಆಗ್ಬೇಕು. ಇನ್ನು ಉಳ್ಕೊಂಡಿರೋ 20% ಶುಡ್ ಬಿ ರೀಡಿಂಗ್. ಏಪ್ರಿಲ್ ಅಲ್ಲಿ ಕೊನೆ ತಿಂಗಳು ಬಿಫೋರ್ ನೀಟ್ ಎಕ್ಸಾಮ್, ಇನ್ ಏಪ್ರಿಲ್ ಯು ಶುಡ್ ಡೆಡಿಕೇಟ್ ಟೈಮ್ ಫಾರ್ ಸಾಲ್ವಿಂಗ್ ಮಾಕ್ ಟೆಸ್ಟ್ ಅಂತ ಅಂದ್ರೆ ಇಷ್ಟ ಬಂದಾಗೆ ಪೇಪರ್ ತಗೊಳ್ಳೋದು, ಅದನ್ನ ಎಲ್ಲೋ ಒಂದ್ ಕಡೆ ಕುತ್ಕೊಂಡು ಅರ್ಧ ಸಾಲ್ವ್ ಮಾಡೋದು, ಒಂದ್ ಬ್ರೇಕ್ ತಗೊಳ್ಳೋದು, ಇನ್ನೊಂದ್ ಸ್ವಲ್ಪ ಹೊತ್ತು ಬಿಟ್ಟು ಬಂದು ಇನ್ನ ಮಿಕ್ಕಿದ ಅರ್ಧ ಸಾಲ್ವ್ ಮಾಡೋದು, ಹಾಗೆ ಮಾಡೋದಲ್ಲ. ಎಕ್ಸಾಮ್ ಅಲ್ಲಿ ಎಷ್ಟು ಟೈಮ್ ಡ್ಯೂರೇಷನ್ ನಿಮ್ಗಿರುತ್ತೆ, ಹೇಗ್ ಒಂದೇ ಕಡೆ ಕುತ್ಕೊಂಡು ಅಲ್ಲಾಡ್ದಂಗೆ ನೀವು ಪೇಪರ್ನ ಫಿನಿಶ್ ಮಾಡಬೇಕು, ಅದೇ ರೀತಿ ನೀವು ಮನೆಯಲ್ಲೂ ಕೂಡ ಪ್ರಾಕ್ಟೀಸ್ ಮಾಡಬೇಕು. OMR ಶೀಟ್ಸ್ ನ ಜೊತೆಗೆ ಸುಮ್ಮನೆ ಮೊಬೈಲ್ ಅಲ್ಲಿ ಕ್ವೆಶ್ಚನ್ ನೋಡ್ಕೊಂಡು ಓಕೆ ಇದು ಕರೆಕ್ಟು ಇದು ತಪ್ಪು ಅಂತ ಹಂಗ್ ಮಾಡೋದಲ್ಲ. ಸೊ ಹಿಂಗ್ ಮಾಡೋದ್ರಿಂದ ನಿಮ್ಗೆ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಗೊತ್ತಾಗುತ್ತೆ. ಸೊ ಈ ಟೆಸ್ಟ್ ನ ಬರ್ದಾದ್ಮೇಲೆ ನೀವು ನಿಮ್ಮ ಟೆಸ್ಟ್ ರಿಸಲ್ಟ್ಸ್ ನ ಅನಲೈಸ್ ಮಾಡೋದ್ರಿಂದ ನಿಮ್ ವೀಕ್ ಏರಿಯಾಸ್ ಯಾವುದು ಅಂತ ಗೊತ್ತಾಗುತ್ತೆ, ಅದ್ರ ಮೇಲೆ ನೀವು ಫರ್ದರ್ ವರ್ಕ್ ಮಾಡ್ಬೋದು. ಸೊ ಇದೆಲ್ಲ ಮಾಡೋದ್ರಿಂದ ನಿಮಗೆ 100% ಬೆನಿಫಿಟ್ ಆಗುತ್ತೆ ನೀಟ್ ಎಕ್ಸಾಮಿಗೆ ಮುಂಚೆ.
ಆಯ್ತಾ? ಈಗ ಯಾರೆಲ್ಲ ನೀಟ್ ಆಸ್ಪಿರೆನ್ಸ್ ಇದ್ದೀರಾ ಅವ್ರಿಗೆ ಸ್ವಲ್ಪ ಏನಾದ್ರೂ ಡೈರೆಕ್ಷನ್ ಬೇಕು ಅಂತ ಅನ್ಸಿದ್ರೆ, ಏನಾದ್ರೂ ಕನ್ಫ್ಯೂಸ್ ಆಗಿದ್ದೀರಾ, ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಅಂತ ಅನ್ಸಿದ್ರೆ, ನಾವು ಒಂದು ಕೋರ್ಸ್ ನ ಲಾಂಚ್ ಮಾಡಿದೀವಿ, ಒಂದು ಬ್ಯಾಚ್ ನ ಲಾಂಚ್ ಮಾಡಿದೀವಿ. ಅದ್ರ ಹೆಸರು ಮಿಷನ್ 100 ನೀಟ್ ಕನ್ನಡ 2026 ಅಂತ. ಈ ಬ್ಯಾಚ್ 21st ಜಾನ್ವರಿ ಶುರು ಆಗ್ತಾ ಇದೆ. ಈ ಬ್ಯಾಚ್ ನಲ್ಲಿ ನಾವು ನೀಟ್ ಕಂಪ್ಲೀಟ್ ಸಿಲೆಬಸ್ ನ ಕವರ್ ಮಾಡ್ತೀವಿ, ಮಾಕ್ ಟೆಸ್ಟ್ ನ ಕೊಡ್ತೀವಿ, DPP ಕ್ವೆಶನ್ಸ್ ನ ಕೊಡ್ತೀವಿ, ಟೆಸ್ಟ್ ಪೇಪರ್ದು ಕ್ವೆಶ್ಚನ್ ಅನಾಲಿಸಿಸ್ ಇದನ್ನೆಲ್ಲ ಕೂಡ ಮಾಡಿ ವಿಡಿಯೋಸ್ ನ ಶೇರ್ ಮಾಡ್ತೀವಿ. ಸೊ ಯಾರಿಗೆಲ್ಲ ಡೈರೆಕ್ಷನ್ ಬೇಕು ಅನ್ಸುತ್ತೆ ನೀವು ಈ ಕೋರ್ಸ್ ನ ಕನ್ಸಿಡರ್ ಮಾಡಬಹುದು. ಈ ಬ್ಯಾಚ್ ನ ಇನಿಷಿಯಲ್ ಪ್ರೈಸ್ ನಾವು ಲಾಂಚ್ ಮಾಡಿದ್ದು 1799ಗೆ. ಆಮೇಲೆ ಆಫರ್ ಇಂದ ನಾವು 1299 ಕೊಟ್ವಿ. ಸದ್ಯಕ್ಕೆ ಸಂಕ್ರಾಂತಿ ಹಬ್ಬದ ಆಫರ್ 18th ಜಾನ್ವರಿ ತನಕ ಇದೆ. 18th ಜಾನ್ವರಿ ತನಕ ನೀವೇನಾದ್ರೂ ಫೆಸ್ಟ್ 500 ಅನ್ನೋ ಕೂಪನ್ ಕೋಡ್ ನ ಯೂಸ್ ಮಾಡಿದ್ರೆ ಈ ಬ್ಯಾಚ್ ನಿಮ್ಗೆ 1299ಗೆ ಸಿಗತ್ತೆ. ಆಯ್ತಾ? ಸೊ 18th ಜಾನ್ವರಿ ಆದ್ಮೇಲೆ ವಾಪಸ್ ಇದು 1799ಗೆ ಹೋಗ್ಬಿಡತ್ತೆ. ಸೊ ಇದು ವ್ಯಾಲಿಡ್ ಇರೋದು ಬರೇ ಜೂನ್ ಅಲ್ಲ, ಜಾನ್ವರಿ 18th ನವರೆಗೆ. ಸೊ ಅದಕ್ಕೆ ಮುಂಚೆ ನೀವು ಈ ಬ್ಯಾಚ್ ನ ಪರ್ಚೇಸ್ ಮಾಡಬೇಕು ಅಂತ ಅಂದ್ರೆ ಈ ಕೂಪನ್ ಕೋಡ್ ನ ಯೂಸ್ ಮಾಡ್ಕೊಳ್ಬಹುದು. ಈ ಬ್ಯಾಚ್ ನಲ್ಲಿ ನಾನು ಬಾಟ್ನಿ ಕಲಿಸ್ತಾ ಇರ್ತೀನಿ. ಬೇರೆ ಎಲ್ಲ ಟೀಚರ್ಸ್ ಡೀಟೇಲ್ಸ್ ನಿಮ್ಗೆ ಆಪ್ ಅಲ್ಲಿ ಸಿಗುತ್ತೆ. ಸೊ ಯು ಕ್ಯಾನ್ ಟೇಕ್ ಅ ಲುಕ್ ಎಟ್ ಇಟ್ ಅಂಡ್ ಡಿಸೈಡ್ ಇಫ್ ಯು ನೀಡ್ ಹೆಲ್ಪ್ ಇನ್ ಯೋರ್ ನೀಟ್ ಪ್ರಿಪರೇಷನ್. ಸೊ ಇದು ಬಿಟ್ಟು ನಿಮ್ಗೆ ನೀಟ್ ರಿಲೇಟೆಡ್ ಬೇರೆ ಏನಾದ್ರೂ ಅಡ್ವೈಸ್ ಬೇಕು, ಸ್ಟ್ರಾಟಜೀಸ್ ಬೇಕು, ಹೆಲ್ಪ್ ಬೇಕು ಅಂತ ಅಂದ್ರೆ ಯಾವ ವಿಷಯದಲ್ಲಿ ನಿಮ್ಗೆ ಹೆಲ್ಪ್ ಬೇಕಾಗುತ್ತೆ, ಯಾವ ಟೈಪ್ ಆಫ್ ವಿಡಿಯೋಸ್ ನ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ, ಲೆಟ್ ಮಿ ನೋ ಇನ್ ದ ಕಾಮೆಂಟ್ಸ್. ವಿ ವಿಲ್ ಕನ್ಸಿಡರ್ ದಟ್ ಅಂಡ್ ಐ ವಿಲ್ ಕ್ರಿಯೇಟ್ ಮೋರ್ ವಿಡಿಯೋಸ್ ಫಾರ್ ಯು. ಆಲ್ ದ ವೆರಿ ಬೆಸ್ಟ್. ಟೈಮ್ ನ ಡೋಂಟ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಇಂದ ತುಂಬಾ ಟೈಮ್ ಇದೆ ಅಂತ ಅನ್ಕೊಳ್ಬೇಡಿ. ತುಂಬಾ ಬೇಗ ಪಾಸ್ ಆಗ್ಬಿಡುತ್ತೆ, ಗೊತ್ತಾಗೋದೇ ಇಲ್ಲ, ಆಮೇಲೆ ರಿಗ್ರೆಟ್ ಮಾಡ್ತೀರಾ. ಸೊ ಆದಷ್ಟು ಬೇಗ ಡಿಸೈಡ್ ಮಾಡಿ, ಡಿಸ್ಟ್ರಾಕ್ಷನ್ಸ್ನೆಲ್ಲ ಕಟ್ ಆಫ್ ಮಾಡಿ, ನಿಮ್ಮ ಲೈಫ್ ಬಗ್ಗೆ, ನಿಮ್ಮ ಗೋಲ್ ಬಗ್ಗೆ ಫೋಕಸ್ ಮಾಡಿ. ಆಯ್ತಾ? ಆಲ್ ದ ಬೆಸ್ಟ್. ಥ್ಯಾಂಕ್ ಯು.